ತೋರಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇವೆ. ಇಲ್ಲಿ ಬೇರೆ ಸರ್ ಇರೋದು ಸ್ಟಾಲ್ ಅಲ್ಲಿ ಇರೋದು ಅಲ್ಲ ಅದು ಹೇಳ್ತಿಲ್ಲ ಇಲ್ಲಿ ಯಾರು ಹಾಕ್ಯಾರ ಪರ್ಮಿಷನ್ ಯಾರು ಕೊಟ್ಟಾರ ಯಾರು ಕೊಟ್ಟಿದ್ದೀನಿ ಪರ್ಮಿಷನ್ ಇಲ್ಲಿ ಸರ್ ಪರ್ಮಿಷನ್ ಯಾರು ಕೊಟ್ಟಾರ ಇಲ್ಲಿ ಹಸಿರಿನಿಂದ ಕೂಡಲೇ ಈ ಗೋಮಾಲ ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸಲು ಇದ್ದಾರೆ. ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏನಪ್ಪ ಏನು ಹೇಳ್ರಿ ಸರ್? ನನ್ನ ಹೆಸರು ಮಹೇಶ್ ಹಚ್ಕೆ ಅಂತೇಳಿ. ನಂದು ಊರು ಬಂದು ಮೂಲತಃ ಬರ್ಗಿ ಅಂತೇಳಿ, ಎಡ್ಡಳ್ಳಿಂಗಳಿಗೆ ಮುಧೋಳ ತಾಲೂಕು ಬರ್ಗಿ. ಇದು ಬಂದು ಮಶ್ರೂಮ್ ಗ್ರೋಯಿಂಗ್ ಕಿಟ್ರೆ. ಇದೇನಂದ್ರೆ ಈಗ ಕೆಲವು ಜನಕ್ಕೆ ಏನಾಗತ್ತೆ, ಹಳ್ಳಿ ಸಿಟಿ ಜನ ಇರ್ತಾರಲ್ಲ, ಸಿಟಿ ಲೆವೆಲ್ ಇವರಿಗೆ ಭತ್ತದ ಹುಲ್ಲಾಗಲಿ ಈ ರಾ ಮೆಟೀರಿಯಲ್ ಸಿಗಲ್ಲ, ಮಶ್ರೂಮಿಗೆ ಬೇಕಂತ ರಾ ಮೆಟೀರಿಯಲ್ ಸಿಗಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇಂಥದ್ದನ್ನು ಒಂದು ಗ್ರೋಯಿಂಗ್ ಕಿಟ್ ರೆಡಿ ಮಾಡಿದ್ದಾವೆ. ಇದೇನಂದರೆ ಒಂದು ಗ್ರೋಯಿಂಗ್ ಕಿಟ್ ಅಂತ ಇದಕ್ಕೆ. ಇಲ್ಲಿ ಕಟ ಬಾಕ್ಸ್ ಕಾಣುತ್ತೆ ನಿಮಗೆ. ಈ ಕಟ ಬಾಕ್ಸಿಗೆ ಕಟ್ ಮಾಡಿ ಒಂದು ಬ್ಲೇಡ್ ತೊಗೊಂಡು ಒಳಗಡೆ ಎಳ್ದ್ಬಿಟ್ಟು ಡೈಲಿ 2 ಟೈಮ್ಸ್ ಅಥವಾ 3 ಟೈಮ್ಸ್ ನೀರು ಸ್ಪ್ರೇ ಕೊಟ್ಟರೆ ಇಲ್ಲಿಂದ ಮಶ್ರೂಮ್ ಬರುತ್ತೆ ಅಪ್ ಟು 7 ಡೇಸಿಗೆ. ಆ ಥರದಿಂದ ಇದು ಈ ಬಾಕ್ಸಿಂದ 2 ಕಟಾವು ಬರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಸಿಟಿ ಲೆವೆಲಲ್ಲಿ ಇರೋರಿಗೆ ನಾನು ಮಶ್ರೂಮ್ ಬೆಳ್ಕೊಬೋದು, ಮನೆಯಲ್ಲೇ ಬೆಳ್ಕೊಂಡು ಮನೆಯಲ್ಲೇ ತಿನ್ಬೋದು ಅನ್ನೋಕ್ಕೋಸ್ಕರ ಒಂದು ಯೂಸ್ ಆಗುತ್ತೆ. ಮತ್ತು ಇದರಿಂದ ಬಂದ ಮಶ್ರೂಮಿಂದ ನಾವೇನು ಮಾಡಿದ್ದೀವಿ, ಮಶ್ರೂಮ್ ಪಿಕಲ್ ಕೂಡ ಮಾಡಿದ್ದೀವಿ, ಮಶ್ರೂಮ್ ಬಿಸ್ಕೆಟ್ ಮಾಡಿದ್ದೀವಿ, ಮತ್ತು ಮಶ್ರೂಮ್ದು ಡ್ರೈ ಪೌಡ್ರು ಮತ್ತು ಡ್ರೈಡ್ ಮಶ್ರೂಮು. ಈ ಮಶ್ರೂಮ್ ಪೌಡ್ರ್ ಯೂಸ್ ಮಾಡೋದ್ರಿಂದ ವಾರಕ್ಕೆ ಒಂದು ಮನುಷ್ಯನಿಗೆ ಏನು ಪ್ರೋಟೀನ್ ಬೇಕು, ಏನು ವಿಟಮಿನ್ಸ್ ಬೇಕು ನಮ್ಮ ದೇಹಕ್ಕೆ, ಅದೆಲ್ಲ ಈ ಬರೀ ಡೈಲಿ 1 ಸ್ಪೂನ್ ಇದನ್ನು ಯೂಸ್ ಮಾಡೋದ್ರಿಂದ ಸಿಗುತ್ತೆ. ಇದು ಮಶ್ರೂಮ್ ಪೌಡರ್ ಅಂತ. ಮಶ್ರೂಮ್ ಪೌಡ್ರ್ ಸರ್. ಮತ್ತು ಇದನ್ನೇನಂದರೆ ಡೈಲಿ 1 ಸ್ಪೂನು ಬಿಸ್ಕಿಟ್ ಕೊಟ್ಟರಲ್ಲ ಯಾವುದು ಸರ್, ಇದು ಮಶ್ರೂಮ್ ಬಿಸ್ಕೆಟ್ ಅಂತೇಳಿ. ಇದು ವಿತೌಟ್ ಮೈದಾ, ವಿತೌಟ್ ಡಾಲ್ಡಾ, ವಿತೌಟ್ ಶುಗರ್. ಭಾಳ ಟಾಪ್ ಅದ್ರಿ ಸರ್. ಇನ್ನೊಂದು, ಈ ಮಶ್ರೂಮ್ ಪೌಡರ್ನ ದಿನ 1 ಚಮಚ ಯೂಸ್ ಮಾಡಿದ್ರೆ ಬಿಸಿನೀರು ಒಳಗಡೆ ವಿಟಮಿನ್ B12, ವಿಟಮಿನ್ B3, ವಿಟಮಿನ್ B6 ಮತ್ತು ಶುಗರು BP ಎಲ್ಲ ಕಂಟ್ರೋಲಿಗೆ ಬರ್ತದೆ. ತಮ್ಮದು ಇದು ಎಲ್ಲಿ ಇರುತ್ತೆ ಸರ್ ಎಲ್ಲ? ಸರ್ ಇದು ಬಂದು ಮುಧೋಳ ತಾಲೂಕು ಬರ್ಗಿ ಗ್ರಾಮದೊಳಗೆ ಐತಿ. ಬರ್ಗಿ ಗ್ರಾಮ. ನಿಮ್ಮ ಫೋನ್ ನಂಬರ್ ರೀ? 9632616567. ಇನ್ನೊಂದು ನಂಬರ್ 9148834867. ಮುಂದೆ ಬರ್ತಾರೆ, ಹಂಗೆ ಸ್ವಲ್ಪ ತಡಿ, ಸ್ವಲ್ಪ ದಾಟಿ ಹೋಗುತ್ತಾನ. ಹಾಂ ಹೇಳ್ರಿ ಸರ್. ಹಾಂ ಸರ್, ಇಷ್ಟು ಪ್ರಾಡಕ್ಟ್ ನಮ್ಮ ಕಂಪ್ನಿಲಿದೆ ಸರ್. ಬಿಸ್ಕಿಟು, ಕುಕ್ಕೀಸ್, ಮಶ್ರೂಮ್ ಗ್ರೋಯಿಂಗ್ ಕಿಟ್ಟು, ಮಶ್ರೂಮ್ ಉಪ್ಪಿನಕಾಯಿ, ಮಶ್ರೂಮ್ ಬಿಸ್ಕೆಟು. ಮಶ್ರೂಮ್ ಬಿಸ್ಕೆಟಲ್ಲಿ ಹೇಳ್ತಾರೆ ಒಂದು ಮಸಾಲ. ಈಗ ನಮ್ಮ ಕರ್ನಾಟಕದೊಳಗೆ ಯೂಟ್ಯೂಬ್ ನೋಡ್ತಿರ್ತಾರೆ. ಹಾಂ ಸರ್. ಅಲ್ಲಿಗೆ ನೀವು ಕಳಿಸ್ಬೇಕಾದ್ರೆ ಹೆಂಗೆ ಪಾರ್ಸಲ್ ಕಳಿಸ್ತೀರಿ? ವಿತ್ ಪ್ರೊಫೆಷನಲ್ ಕೊರಿಯರ್ ಅಥವಾ DDDC ಕೊರಿಯರ್ ವಿತ್ ಹೋಮ್ ಡೆಲಿವರಿ ಕೊಡ್ತೀನಿ ಸರ್. ಹೋಮ್ ಡೆಲಿವರಿ ಕೊಡ್ತೀರಿ. ಇಷ್ಟೆಲ್ಲ ಪ್ರಾಡಕ್ಟ್ ಮಾಡ್ತೀರಿ? ಹಾಂ ಸರ್. ಇನ್ನೂ 4 ಪ್ರಾಡಕ್ಟ್ ಇದೆ ಸರ್. ನನಗೆ ಏನು ಕೊಟ್ಟಿರಲ್ಲ, ಅದು ಕುಕ್ಕಿ ಎಲ್ಲಿ ಕೊಟ್ಟಿರಿ ಅದು? ಹಾಂ ಸರ್ ಇದೆ. ಇದು ಕುಕ್ಕಿ ನಾನು ತಿನ್ನಕ್ಕೆ ಕೊಟ್ಟರು ಅವರು. ನಾವು ಸುಮ್ಮನೆ ಅವ್ರು ಕೊಟ್ಟರ ಅಂತ ಒಂದು ಇದ್ರ ಸಲುವಾಗಿ ತಿಂದೆ. ಬಟ್ ಸೂಪರ್ಬ್ ಟೇಸ್ಟ್, ಸೂಪರ್ಬ್ ಟೇಸ್ಟ್. ನಾ ಹಿಂಗೆಂದೂ ತಿಂದಿಲ್ಲ ಅದು. ಮತ್ತು ಇನ್ನೊಂದು ಏನಂದರೆ ಸರ್, ಅದಕ್ಕೆ ಮೈದಾ ಇಲ್ಲ, ಶುಗರ್ ಇಲ್ಲ. ಇನ್ನೊಂದು ಕೊಡ್ತೀರಿ ನೀವು? ನಾ ಇಷ್ಟು ತಾನೇ ಯಥೇಚ್ಛ ತಿಂದು ಬಂದೀನಿ ರೀ ನಾ. ಆದರೂ ಇದು ನೀವು ಕೊಟ್ಟಿದ್ದಕ್ಕೆ ಮತ್ತೆ ತಿನ್ನಂಗೆ ಅನ್ನಿಸ್ತು. ಇದೇ ನೋಡ್ರಿ, ಇದು ಏನಂತಾರೆ ರೀ, ಮಶ್ರೂಮ್ ಮಿಲೆಟ್ ಕುಕೀಸ್. ಕುಕ್ಕೀಸ್, ಮಿಲೆಟ್ ಕುಕ್ಕೀಸ್ ತಿನ್ನಿರಿ. ಇವ್ರನ್ನ ತರಿಸ್ರಿ, ಇವ್ರ ನಂಬರ್ ಹಾಕಿರ್ತೀನಿ, ಫೋನ್ ನಂಬರ್. ದಯಮಾಡಿ ಇಂಥ ಟೇಸ್ಟ್ ನಾ ಇಷ್ಟೆಲ್ಲ ತಿಳಿ, ಇಂಥ ಟೇಸ್ಟ್ ನಾ ಎಲ್ಲಿ ನೋಡಿಲ್ಲ. ತರಿಸ್ರಿ. ಅದು ಎಲ್ಲೆಲ್ಲೋ ಆನ್ಲೈನ್ ಮೇಲೆ, ಅಮೆಜಾನ್ ಮೇಲೆ ಅಲ್ಲಿಂದ ಇಲ್ಲಿಂದ ತರಿಸ್ತೇವೆ ನಾವು. ಹಾಂ, ಅದು ಅಮೆಜಾನ್ದೊಳಗೆ ಇಂಥ ಹೈಜಿನಿಕ್ ಅಂತೂ ಸಿಗೋದೇ ಇಲ್ಲ ನಿಮ್ಗೆ. ಹಾಂ, ದಯಮಾಡಿ ಇವ್ರ ನಂಬರ್ ಹಾಕಿರ್ತೀನಿ, ಇವ್ರ ಅಡ್ರೆಸ್ ಹಾಕಿರ್ತೀನಿ, ತರಿಸ್ರಿ ಪ್ಲೀಸ್. ನಮಸ್ಕಾರಗಳು. ಫೋನ್ ನಂಬರ್ ಅದನ್ನು ನೋಡಿದ್ರೆ ಈ ಕಾರ್ಡನ್ನು ಫೋಟೋ ಶೋ ಮಾಡೋಕೆ ಶೋ ಮಾಡ್ಬಿಡಿ ಸರ್. ಇದ್ರ ಮೇಲೆ ನಂಬರ್ ಇಲ್ಲ ಸರ್. ವೆಬ್ಸೈಟ್ ಇದೆ, ನಂಬರ್ ಇದೆ, ಸ್ಕ್ಯಾನ್ ಮಾಡಿದ್ರೆ ಇದು ಮಾತ್ರ ಸೂಪರ್ ಬಿಡಪ್ಪ. ನಿಮ್ಮಲ್ಲೇ ತಯಾರು ಮಾಡ್ತೀರಿ? ಹಾಂ ಸರ್, ಪ್ರೊಡಕ್ಷನ್ ಯೂನಿಟ್ ಅಲ್ಲೇ. ಎಲ್ಲಿ? ಮುಧೋಳದಾಗೆ. ಈಗ ನೋಡಿ ವೀಕ್ಷಕರೇ, ಇದು ಮಶ್ರೂಮ್ ಕುಕ್ಕೀಸ್ ಅಂತ ನಾನು ಕೊಟ್ಟಿದ್ದರೆ ತಿಂತಾ ಇದ್ದೀನಿ.
ಇದ್ರ ಪ್ರೈಸ್ ಬಂದು 150 ಅಲ್ಲ ಸರ್? 150. ಇದರೊಳಗೆ ಏನೇನು ಹಾಕಿರ್ತೀರಿ ಸರ್? ಸರ್ ಮಶ್ರೂಮ್ ಕುಕೀಸ್ ಅಲ್ಲಿ ನಮ್ದು 2 ವೆರೈಟಿ ಇದೆ. ಒಂದು ಸ್ವೀಟ್ ವೆರೈಟಿ, ಇನ್ನೊಂದು ಮಸಾಲಾ ವೆರೈಟಿ. ಈ ಮಸಾಲಾ ವೆರೈಟಿಗೆ ಬಂದು ನಾವು ಹರ್ಬಲ್ ಎಲ್ಲ ಮತ್ತೆ ತರಕಾರಿಗಳೆಲ್ಲ ಯೂಸ್ ಮಾಡಿರ್ತೀವಿ. ಹರ್ಬಲ್ ಬಿಸ್ಕೆಟಿಗೆ ಮತ್ತೆ ಸ್ವೀಟ್ ಬಿಸ್ಕೆಟಿಗೆ ಮಶ್ರೂಮ್ 9 ಥರ ಮಿಲೆಟ್ ಪೌಡ್ರು, ಮತ್ತೆ ಬೆಣ್ಣೆ, ಮತ್ತೆ ಜಾಗ್ರಿ, ಆರ್ಗ್ಯಾನಿಕ್ ಜಾಗ್ರಿ ಪೌಡ್ರು, ಮತ್ತೆ ವಿತೌಟ್ ಪ್ರಿಸರ್ವೇಟಿವ್, ಮತ್ತೆ ಸೋಡಾ ಇಲ್ಲ ಮಾಡಿರ್ತೀವಿ. ಎಕ್ಸಾಕ್ಟ್ಲಿ ಸೂಪರ್ ಟೇಸ್ಟ್. ಆ ಬೆಣ್ಣೆ ಏನಂತಿರಲ್ಲ, ಆ ಬೆಣ್ಣೆ ಟೇಸ್ಟ್ ಅಂದ್ರೂ ಬಾಯಿಯೊಳಗೆ ಭಾಳ ಜಬರ್ದಸ್ತ್ ಬರ್ತಾ ಇದೆ. ಮತ್ತೆ ಹೆಲ್ತ್ ಬೇಕನ್ನೋರಿಗೆ 2 ಬಿಸ್ಕೆಟ್ ರೆಫರ್ ಮಾಡ್ತೇನೆ. ಸರ್ ನಂಗೆ ನಡೀತದೆ, ನಂಗೆ ಕಡಿಮೆ ರೇಟಿಗೆ ಬರಬೇಕು, ಬಲ್ಕ್ ಆಗಿ ಬೇಕನ್ನೋರಿಗೆ ಮೈದಾದು ಕೂಡ ಇದೆ. ಮೈದಾ ಮತ್ತೆ ಡಾಲ್ಡಾ ಮಿಲೆಟ್ ಪೌಡರ್ ನಾಟ್ ಗುಡ್ ಫಾರ್ ಹೆಲ್ತ್ ಅಲ್ರಿ ಸರ್? ಇದು ಗುಡ್ ಫಾರ್ ಹೆಲ್ತ್. ಬಟ್ ಇದು 150 ಅಂತೀರಿ ಸರ್. ನೀವು ಅಮೆಜಾನ್ದಾಗ ಹೋದ್ರೆ 300 ರೂಪಾಯಿ ಕೊಡ್ತಾರೆ ನೀವು. ಹಾಂ ಸರ್. ನೋಡಿ ವೀಕ್ಷಕರೇ, ಅಮೆಜಾನ್ದೊಳಗೆ ತೊಗೊಂಡ್ರೆ 300 ರೂಪೀಸ್ ಇದೆ, ಇವ್ರ ಹತ್ರ 150 ಇದೆ. ಹಾಂ, ಇವ್ರೆಲ್ಲ ಅಡ್ರೆಸ್ ಹಾಕಿರ್ತೀನಿ, ನೀವು ಅವ್ರಿಗೆ ಫೋನ್ ಮಾಡಿರಿ, ತರಿಸ್ಕೋರಿ, ಥ್ರೂ ಪಾರ್ಸಲ್ ಬರುತ್ತೆ. ಹಾಂ, ಓಕೆ, ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ್ ಛಾಯಪ್ಪ ಗಾಣಿಗರ್ ಅಂತ. ಹಾಂ, ನಾವು ಈ ರೊಟ್ಟಿ ಫ್ಯಾಕ್ಟ್ರಿ ಏನದ ಗೋಳಗುಮಟ್ ಗೇಟ್ ಎದುರುಗಡೆ ಫ್ಯಾಕ್ಟ್ರಿ ಚಾಲೂ ಮಾಡ್ಯಾವ ರೋಡ್ ಮೇಲೆ. ಇಲ್ಲೇ ಬಿಜಾಪುರ ಲೋಕಲ್ ಸರ್. ಹಾಂ, ಗೋಳಗುಮಟ್ ಎದುರಿಗೆ. ಎಷ್ಟು ವರ್ಷ ಚಾಲು ಮಾಡಿ ಸರ್? ಈಗ ಚಾಲೂ ಮಾಡಿ 1 ವರ್ಷ ಆಯ್ತು. 1 ವರ್ಷ ಆಯ್ತು. ಹಾಂ. ಎಷ್ಟು ಮಾಡ್ತೀರಿ ದಿವಸಕ್ಕೆ? ಮಷಿನ್ ತಂದಿರಿ? ಮಷಿನ್ ತಂದೀವಿ ಸರ್, ಹುಬ್ಳಿಯಿಂದ. ಹಾಂ, ವಜ್ರೇಶ್ವರಿ. ಗೊತ್ತದ್ರಿ ವಜ್ರೇಶ್ವರಿ. ಹಾಂ, ಅದು ಮಷಿನ್ ಏನದ ದಿನಕ್ಕೆ 3,000-4,000 ರೊಟ್ಟಿ. ಮಷಿನ್ ಒಂದು ತಾಸಿಗೆ 1,000 ರೊಟ್ಟಿ ತೆಗೆದು ಹೋಗಿತ್ತದ. ಅದನ್ನು ಮುಂದೆ ಪ್ರಿಪೇರ್ ಆಗಬೇಕು, ಅದು ಬೇಯಿಸ್ಬೇಕು, ಸೆಟ್ ಮಾಡಬೇಕು, ಅದು 6 ಲಕ್ಷ ಜಾಗ ಬೇಕು. ಆ ಲೆಕ್ಕದಲ್ಲಿ ನಮ್ಮದು 3,000-4,000 ರೊಟ್ಟಿ ತಯಾರಾಗುತ್ತೋ ಕೆಪಾಸಿಟಿ ಇದೆ. ದಿವಸಕ್ಕೆ ಎಷ್ಟು ಸೇಲ್ ಮಾಡ್ತೀರಿ ಸರ್? ಹೆಂಗೆ ಸೇಲ್ ಮಾಡ್ತೀರಿ? ನಮ್ಮ ಮೊದಲು ಮುಖ್ಯವಾಗಿ ನಂದೇ ಒಂದು ರೊಟ್ಟಿ ಮಾರೋದು ಅಂಗಡಿ ಅದು. ಹಾಂ, ಸೈನಿಕ್ ಸ್ಕೂಲ್ ಗೇಟಿಗೆ. ಹಾಂ, ಅಲ್ಲಿ 1,000-1,500 ರೊಟ್ಟಿ ಅಲ್ಲಿ ದಿನ ಮಾರ್ದವ್ರು. ಹಾಂ, ಮತ್ತು ಮಾರ್ಕೆಟ್ನಾಗ ನಾನು ಕಸ್ಟಮರ್ ಅದಾವೆ. ಹಾಂ, ಅವ್ರಿಗೆ 500, 1000, 200 ಒಂದು ಏನೋ ಅವ್ರು ಬೇಡಿಕೆ ಇರ್ತದೆ. ಆ ಪ್ರಕಾರ ಅವ್ರಿಗೆ ಒಂದು 2,000 ರೊಟ್ಟಿ ದಿನ ಸರಿ ಸರ್ ಅವ್ರಿಗೆ ಕಳಿಸ್ತೀನಿ, ನಾನು ಅಂಗಡಿ ಮಾರ್ಕೊತೀನಿ. ಹೀಗಾಗಿ ನಿಮ್ಮ ಕೈಯೊಳಗೆ ವರ್ಕರ್ ಎಷ್ಟು ಅದ ರೀ? ಈ ರೊಟ್ಟಿ ಫ್ಯಾಕ್ಟ್ರಿಯಾಗ 8-10 ಜನ ಹೆಣ್ಮಕ್ಳು ಅದಾರೆ. ಹಾಂ, ಮಷಿನ್ ಮೇಲೆ ಮಾಡಿದ್ರು ಅಷ್ಟು ಜನ? ಹಾಂ, ಬೇಕ್ರಿ. ಮಷಿನ್ ಕೆಲಸ ಮಾಡೋದೇ ಬೇರೆ. ಹಾಂ, ಅದು ಮುಂದೆ ತಯಾರು ಮಾಡಿಂದ ಪ್ಯಾಕಿಂಗ್ ಮಾಡೋಕೆ ಅವೆಲ್ಲ ಕೆಲ ಪ್ರಕ್ರಿಯೆ ಅದಾವೆ. ಅವೆಲ್ಲ ಮಂದಿ ಹೆಣ್ಮಕ್ಳು ಬೇಕೇ ಸರ್. ತಾಸಿಗೆ 1,000 ರೊಟ್ಟಿ ಕೊಡ್ತದೆ. ಒಂದು 4-5 ತಾಸು ಇಟ್ಟರೆ 4,000 ಆಗ್ತದೆ. ಆದ್ರೆ ಮುಂದಿಂದ ಅದು ಬೇಯಿಸಿ ಅದನ್ನೆಲ್ಲ ಒಣಗಿಸಿ ಮತ್ತು ಪ್ಯಾಕ್ ಮಾಡ್ಬೇಕು, ಟೈಮ್ ಬೇಕು, ಅದು ಜಾಗ ಬೇಕು. ಹೀಗಾಗಿ ನಾವು 3,000-4,000 ರೊಟ್ಟಿಗೆ ನಮ್ಮದು ಕೆಪಾಸಿಟಿ ಅದ. ಆ ಥರ ತಯಾರು ಮಾಡ್ತೀವಿ. ಈಗ ಶೇಂಗಾದ ಹೋಳಿಗೆನೂ ಮಾಡ್ತೀವಿ? ಹಾಂ, ಶೇಂಗಾ ಹೋಳಿಗೆನೂ ಮಾಡ್ತೀವಿ. ಶೇಂಗಾದ ಹೋಳಿಗೆ ತಗೋದು, ಶೇಂಗಾದ ಹೋಳಿಗೆನೂ ಇದು ಸಮೀಪ ಬಾ ಒಂಜಾರ ತಗೋ. ಶೇಂಗಾದ ಹೋಳಿಗೆ ಮಾಡ್ತೀರಿ? ಮಾಡ್ತೀರಿ ಸರ? ಶೇಂಗಾದ ಹೋಳಿಗೆ, ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ. ಹಾಂ, ಇವು ಅಗಸಿ ಹಿಂಡಿ, ಶೇಂಗಾ ಹಿಂಡಿ ಎಲ್ಲ ಮಾಡ್ತೀನಿ ಸರ್. ಟೇಬಲ್ ಇಲ್ಲ ನಾವು ಎಲ್ಲ. ಶೇಂಗಾದ ಹೋಳಿಗೆ ಎಷ್ಟು ದಿನ ಅಂತ ಉಳಿತಾವ್ರಿ ಸರ್? ಸರ್, ಅದು ಮಾಡೋದು ಇವು ಹಂಚಿ ಕಟಿ ಆಗ್ತಾವೆ ಅಂದ್ರೆ 8-10 ದಿವಸ ನಾವು ಅದಕ್ಕೆ ಟೈಮ್ ಕೊಡ್ತೀವಿ. ಟೈಮ್ ಕೊಡ್ತೀವಿ. ಹಾಂ, 8 ದಿವಸನಾಗ ನೀವು ಅದನ್ನು 20 ರೂಪಾಯಿಗೆ ಒಂದು ಸರ್. ಪ್ಯಾಕೆಟಿಗೆ 10 ಇರ್ತಾವೆ. ಒಂದು ಪ್ಯಾಕೆಟ್ನಾಗ 200 ರೂಪಾಯಿ. ಹಾಂ, ಇದನ್ನು ಒಂದು 8 ದಿವಸ ಇಡ್ಬೋದು ರೀ? ಹಾಂ, ಇಡ್ಬೋದು. ಓಕೆ ಸರ್, ನಿಮ್ಮ ಫ್ಯಾಕ್ಟ್ರಿಗೆ ಬರ್ತೇವಮ್ಮ. ನಮ್ಗೆ ತೋರಿಸ್ರಿ ಸ್ವಲ್ಪ. ತೋರಿಸ್ತೀನಿ ಸರ್. ಗೋಲ್ ಗುಂಬಜ್ ಎದುರುಗಡೆ ಪೆಟ್ರೋಲ್ ಪಂಪ್ ಅದ್ರಿ, ಅದ್ರ ಪಕ್ಕದಲ್ಲಿ ಅದು. ಹಾಂ, ನೋಡಿ ಇವ್ರ ನಂಬರ್ ಹಾಕಿರ್ತೇವೆ, ನೀವು ಆರ್ಡರ್ ಕೊಟ್ಟರೆ ಕಳಿಸ್ತೀರಿ? ಸರ್ ಕಳಿಸ್ತಾ. ಆಲ್ರೆಡಿ ನಿನ್ನೆ ಲೋಕಲ್ ಮೈಸೂರಿಗೂ ನಿನ್ನೆ ಬಸ್ಸಿಗೆ ಇಟ್ಟು ನೋಡ್ರಿ, ಮೈಸೂರು ಕಟ್ಟೀನಿ. ಮೊನ್ನೆ ಒಂದು ವಾರದಿಂದ ಆ ಮೈಸೂರದವ್ರೆ ಅವರು ತಮ್ಮ ಅಗರಿ ಬೊಮ್ಮಳಿಗೆ ಆರ್ಡರ್ ಕೊಟ್ಟರು. ಎಲ್ಲ ಕಡೆ ಕಳಿಸ್ತೀರಿ? ಫೋನ್ ಮಾಡಿದ್ರೆ ಫೋನ್ ಮಾಡಬೇಕು, ಫೋನ್ ಪೇ ಮಾಡಬೇಕು. ಅವ್ರದಿಂದ ಬಸ್ ಚಾರ್ಜ್ ಕೊಟ್ಟು ಬಸ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಹೆಸರು ಹೇಳ್ರಿ ಪ್ಲೀಸ್. ಸರ್ ನಮಸ್ಕಾರ, ನನ್ನ ಹೆಸರು ಸಂಗಮೇಶ್ ಪೂಜಾರಿ. ನಾನು PMFME ಯೋಜನೆಯಡಿ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಈ ಯೋಜನೆಯಡಿ ಸುಮಾರು ಒಂದು 40-50 ಯೂನಿಟ್ಗಳನ್ನು ಮಾಡಿಕೊಟ್ಟಿದ್ದೀನಿ. ನಮ್ಮ ಯೋಜನೆಯಡಿ ರೊಟ್ಟಿ ಮಷೀನು, ಖಾರ ಕುಟ್ಟು ಮಷೀನು, ಎಣ್ಣಿಗಾಣ, ಬೇಕರಿ, ಅವಲಕ್ಕಿ ಫ್ಯಾಕ್ಟ್ರಿ, ಈ ಥರ ಯೂನಿಟ್ಗಳನ್ನು ಸುಮಾರು ಒಂದು 45 ಜನ ಮಾಡ್ಕೊಂಡಿದ್ದಾರೆ. ಅವರು ಬೆನಿಫಿಷರಿ ನಮ್ಮ ಅಂಡರ್ದಲ್ಲಿ. ನಾನು ಬಿಜಾಪುರ ಜಿಲ್ಲೆ ಜೊತೆಗೆ ಬಿಜಾಪುರ, ಕೊಪ್ಪಳ, ಹಾವೇರಿ 3 ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ ಯೋಜನೆ ಮುಖಾಂತರ ಈಗ ನಾವು ಇಷ್ಟೊತ್ತು ಮಾತಾಡಿದ್ದೀವಿ. ಮಲ್ಲಿಕಾರ್ಜುನ್ ಗಾಣಿಗರ್ ಅವರು ರೊಟ್ಟಿ ಮಷಿನ್ ಹಾಕ್ಕೊಂಡಾರ. ಪ್ರತಿದಿನ ಎವರೇಜ್ 3,000-ರಿಂದ 4,000 ರೊಟ್ಟಿ ಸೇಲ್ ಆಗ್ತಾ ಇದೆ. ಇಂಥ ಸುಮಾರು ಒಂದು 8-10 ಜನ ರೊಟ್ಟಿ ಸೇಲ್ ಮಾಡುವಂಥವ್ರು ಇದ್ದಾರೆ. ಇದರ ಜೊತೆಗೆ ಇದ್ರ ಬೆನಿಫಿಟ್ ಕಸ್ಟಮರ್ಗೆ ಏನಾಗುತ್ತೆ, ಯಾರು ನಮ್ಮ ಸ್ಕೀಮ್ ನಡಿ ಲಾಭ ತಗೋತೀನಿ ಅಂತಾರೆ ಅವರಿಗೆ ಸುಮಾರು 50% ಸರ್ಕಾರದ ಸಹಾಯಧನ ಇದೆ, ಅಂದರೆ ಸಬ್ಸಿಡಿ ಇದೆ. ಅದೇ ಕರೆಂಟಿನ ಮಷಿನ್ ಆದರೆ 50% ಆಗುತ್ತೆ. ಸೋಲಾರ್ ಬೇಸ್ಡ್ ಮಷಿನರಿ ಹಾಕೋತೀನಿ ಅಂದರೆ 60-ರಿಂದ
75% ಸಪೋರ್ಟ್ ಮನಿ ಅಂತೇಳಿ ಸಿಗುತ್ತೆ. ಸರಿ ಹಾಂ, ಇದರಿಂದ ಲಾಭ ಪಡ್ಕೊಂಡಂಥ ಜನ ಇದ್ದಾರೆ. ಇನ್ನೂ ಜನ ಮುಂದೆ ಬರಬೇಕು ಮಾಡ್ಕೊಳ್ಳಿಕ್ಕೆ. ಈಗ ಉದ್ಯೋಗಾವಕಾಶ ಈಗ ರೊಟ್ಟಿ ಮಷಿನ್ ಹಾಕ್ಬೇಕಂತಾರೆ ಮತ್ತು ನಿಮ್ಮಲ್ಲಿ ಮಷಿನ್ ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು? ಯಾವುದೇ ಒಂದು ಈ ನಮ್ಮ ಯೋಜನೆಯಡಿ ನೀವು ಸ್ಕೀಮ್, ನಮ್ಮ ಯೋಜನೆಯಡಿ ಲಾಭ ತಗೋಬೇಕಂತ ಮಾಡ್ತೀರಿ, ಬೆನಿಫಿಷರಿ ಆಗ್ಬೇಕಂತ ಹೇಳಿ ಮಾಡಿದರೆ ನಮ್ಮ ರೀತಿ ನಾವು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ನಮ್ಮಂಥ ಸುಮಾರು ಒಂದು 20 ಜನ ವಿಜಯಪುರ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ನಮಗೆ ಯಾರಿಗಾದರೂ ಒಬ್ಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಅದನ್ನು ಪ್ರೊಸೀಜರ್ ಬ್ಯಾಂಕ್ ಮುಖಾಂತರ ಲೋನ್ ಮಾಡಿಸ್ಕೊಡೋದು, ಅವರಿಗೆ ಇದರದ್ದು ಸಪೋರ್ಟ್ ಮಾಡುವಂಥದ್ದು, ಯೋಜನೆಯನ್ನು ಯಾವ ರೀತಿ ನಾವು ಪಡ್ಕೊಳ್ಬೇಕು, ಯೋಜನೆಯಿಂದ ಏನು ನಮಗೆ ಸಪೋರ್ಟ್ ಸಿಗುತ್ತೆ ಅದರದ್ದೆಲ್ಲ ಮಾಹಿತಿ ಕೊಡ್ತೀವಿ. ಆನ್ಲೈನ್ದಲ್ಲಿ ಅಪ್ಲಿಕೇಶನ್ ಹಾಕಿ ಕೊಡುವಂಥದ್ದು ಇರ್ಬೋದು, ಅವರಿಗೆ ಮಾಹಿತಿ ಕೊಡಿಸುವಂಥದ್ದು ಇರ್ಬೋದು, ಅಥವಾ ಅವ್ರಿಗೆ ಅದು ಏನಾದರೂ ತರಬೇತಿ ಅವಶ್ಯಕತೆ ಇದ್ದರೆ, ಅಂದರೆ ಕೆಲವೊಬ್ಬರಿಗೆ ಆಹಾರ ತಯಾರಿಕೆ ಘಟಕಗಳ ಬಗ್ಗೆ ತರಬೇತಿ ಬೇಕಾಗಿರುತ್ತೆ, ಆ ತರಬೇತಿ ವ್ಯವಸ್ಥೆ ಮಾಡಿಕೊಡುವಂಥದ್ದಾಗಿರ್ಬೋದು, ಅದನ್ನೆಲ್ಲನೂ ನಾವು ಯೋಜನೆಯ ವತಿಯಿಂದ ನಾವು ಮಾಡಿಸ್ಕೊಡುವಂಥದ್ದು ಮಾಡ್ತೀವಿ. ವೆರಿ ಗುಡ್. ಓಕೆ, ಇದೇ ನಂಬರ್ ಹಾಕ್ಬೇಕು ಸರ್ ತಮ್ಮದು? ಹಾಂ, ನಂದು ನಂಬರ್ ಇದೇ ನಂಬರ್. ನೋಡಿ ವೀಕ್ಷಕರೇ, ಇದು ಸಂಗಮೇಶ್ ಪೂಜೇರಿ ಅಂತೇಳಿ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಅಂತೇಳಿ ಮೊಬೈಲ್ ಸಂಖ್ಯೆ ಇದನ್ನು ಇದ್ರ ಮೇಲೆ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ. ಸರಳವಾಗಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತಮ್ಗೆ ಯಾರೇ ಅವಾಗ ಬೇಕು ಅವರಿಂದ ಸಹಾಯ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿರಿ. ಕಾಂಟ್ಯಾಕ್ಟ್ ಮಾಡಿ ನೀವು ಇದೆಲ್ಲ ಮಾಡಿದ್ದಾರೆ ನೋಡಿ ಇವ್ರು ಸರ್ ಇವರಿಂದಲೇ ಪಡ್ಕೊಂಡು ಇದನ್ನು ಮಾಡಿದ್ದಾರೆ ಈಗ. ಹಾಂ, ಸುಮಾರು ಇವರು ಒಬ್ಬರಲ್ಲದೆ ಇವರು ಒಬ್ಬರು ಮಷಿನ್ ಹಾಕೊಂಡ್ರೆ ಸುಮಾರು ಇವ್ರ ಕಡೆ 10 ರಿಂದ 12 ಜನ ಪ್ರತಿದಿನ ಕೆಲಸ ಮಾಡ್ತಾರೆ. ಅಂದ್ರೆ ಇಲ್ಲಿ ಏನಾಗುತ್ತೆ, ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ, ಉದ್ಯೋಗ ದೊರೆಯುತ್ತೆ. ಹಾಂ ಸರ್, ಇದೊಂದು ಅನುಕೂಲತೆ ಆಗಿದೆ. ಓಕೆ ಸರ್. ಸರ್, ಸಾಧಾರಣ ಜೀವಾಮೃತ 7 ದಿನದ ಪ್ರಾಸೆಸ್ ಸರ್. ಅದನ್ನು ಏರೋಬಿಕ್ ಪ್ರಾಸೆಸ್ ಅಂತ ಕರಿತೀವಿ. ಓಪನ್ ಏರ್ಲಿ ಮಾಡ್ತೀರಿ. ಇದು ಅನ್ಏರೋಬಿಕ್ ಪ್ರಾಸೆಸ್. ಒಂದು ಫ್ರೂಟ್ ಜ್ಯೂಸಿಗೂ ಒಂದು ವೈನಿಗೂ ಇರುವಂಥ ಡಿಫ್ರೆನ್ಸ್. ಸೊ ಇದರಲ್ಲಿ ಉತ್ಕೃಷ್ಟ ಕ್ವಾಲಿಟಿಯ ಒಂದು ಜೀವಾಮೃತನ ತೆಗಿಬೋದು ಸರ್. ಸಾಧಾರಣ ಹೇಳ್ರಿ ಸರ್. ಓಕೆ, ಸಾಧಾರಣ ಜೀವಾಮೃತಕ್ಕೆ ನೀವು ಸಗಣಿ, ಗಂಜಲ, ಕಡಲೆ ಹಿಟ್ಟು, ಬೆಲ್ಲ ಮತ್ತು 2 ಹಿಡಿಯಷ್ಟು ಮಣ್ಣು ಹಾಕಿರ್ತೀರಿ. ಈ ಒಂದು ಯೂನಿಟ್ಗೆ ಸಗಣಿ, ಗಂಜಲ, ಅಕ್ಕಿ ತೊಳೆದ ನೀರು, ಮಜ್ಜಿಗೆ, ಬೆಲ್ಲ, ಕೊಳ್ತಿರೋ ತರಕಾರಿ, ಊಟ ತಿಂಡಿ ವೇಸ್ಟು, ತೋಟದ ವೇಸ್ಟು, ನುಗ್ಗೆ ತಪ್ಪಲ, ಬೂದುಗುಂಬಳಕಾಯಿ ಇದೆಲ್ಲ ಹಾಕ್ರಿ ಅಂತ ಹೇಳ್ತೀವಿ. ಹೌದ್ರಿ, ಎಲ್ಲ ಐಟಮ್ ಅದಕ್ಕೆ ಹಾಕೋದು ಸರ್. ಐಟಮ್ ಎಲ್ಲ ಹಾಕಿ ನೀವು ವಾಲ್ ತಿರುವಿದ್ರಿ ಅಂತಂದ್ರೆ ಎಲ್ಲ ಐಟಮು ಒಳಗಡೆ ಬರ್ತದೆ. ಬಂದಿಂದ ಫಸ್ಟ್ ಮಾತ್ರ 50 ದಿನ ಬಿಡ್ಬೇಕು ಸರ್. ಫಸ್ಟ್ 50 ದಿನ ಆಗಿಂದ ಪ್ರತಿದಿನ ಔಟ್ಪುಟ್ಟು, ಪ್ರತಿದಿನ ಇನ್ಪುಟ್ ಬರ್ತದೆ. ಔಟ್ಪುಟ್ ಇಲ್ಲಿ ಬರ್ತದೆ ಸರ್. ಸೊ ನೀರಿನ ಸಾಂದ್ರತೆಯಲ್ಲಿ ಜೀವಾಮೃತ ಬರ್ತದೆ. ಸಾಧಾರಣ ಜೀವಾಮೃತ ನಿಮ್ಗೆ ಏನಾಗ್ತದೆ ಅಂತಂದ್ರೆ ಅದನ್ನು ತುಂಬ ಸೋಸಬೇಕಾಗ್ತದೆ. ಇಲ್ಲ ಅಂತಂದರೆ ನೀವು ಅದನ್ನು ಡೈರೆಕ್ಟಾಗಿ ಡ್ರಿಪ್ಪಿಗೆ ಕೊಡ್ಲಿಕ್ಕೆ ಬರೋದಿಲ್ಲ, ಡ್ರಿಪ್ ಬ್ಲಾಕ್ ಆಗುತ್ತಂತ. ಇದರಲ್ಲಿ ಬರುವಂಥದ್ದನ್ನು ಡೈರೆಕ್ಟಾಗಿ ವೆಂಚರಿಗೆ ಕೊಡ್ಬೋದು, ಒಟ್ಟ ಸೋಸುವಂಥ ಅವಶ್ಯಕತೆ ಬರೋದಿಲ್ಲ. ಇಲ್ಲ ಸರ್, ಇದರ ಯಾವುದೇ ರೀತಿಯ ಫಿಲ್ಟರ್ ಇರೋದಿಲ್ಲ. ಆದರೆ ಇದರಲ್ಲಿ ಯಾವುದೇ ಥರದ ಚಾರ್ಟ ಉಳಿಯೋದಿಲ್ಲ. ನಾವು ಈ ಯೂನಿಟ್ ಜೊತೆಗೆ ಒಂದು ಬ್ಯಾಕ್ಟೀರಿಯಲ್ ಕಲ್ಚರ್ ಕೊಟ್ಟಿರ್ತೀವಿ. ಆ ಕಲ್ಚರ್ ಏನು ಮಾಡ್ತದೆ ಅಂದರೆ ಎಲ್ಲದನ್ನು ನಿಮಗೆ ಕರಗಿಸಿ ನೀರಿನ ಸಾಂದ್ರತೆಯಲ್ಲಿ ಜೀವಾಮೃತ ಕೊಡ್ತದೆ. ಸೊ ಇದಕ್ಕೇನಂತಂದರೆ ಈ ಥರದೊಂದು 2 ಅಡಿದೊಂದು ಪ್ಲಾಟ್ಫಾರ್ಮ್ ಮಾಡ್ಕೋಬೇಕು ಸರ್. ಈ ಪ್ಲಾಟ್ಫಾರ್ಮ್ಗೂ ಆ ಪ್ಲಾಟ್ಫಾರ್ಮ್ಗೂ 1.5 ಅಡಿ ಹೈಟ್ ಕೊಡಬೇಕಂತ ಹೇಳ್ತೀವಿ. 18 ರಿಂದ 20 ಇಂಚ್ ನೀವು ಹೈಟ್ ಕೊಡಬೇಕಂತ. ಅದು ನ್ಯಾಚುರಲ್ ಗ್ರಾವಿಟಿ ಕ್ರಿಯೇಟ್ ಮಾಡಿ ಕೊಡ್ತದೆ. ಸೊ ಏನು ಇದಕ್ಕೆ ಯಾವುದೇ ರೀತಿಯಾದ ಒಂದು ಎಲೆಕ್ಟ್ರಿಸಿಟಿ ಸಪ್ಲೈ ಏನು ಬೇಕಾಗೋದಿಲ್ಲ ಸರ್. ಐಟಮ್ಸ್ ಎಲ್ಲ ಹಾಕಿ ನೀವು ವಾಲ್ ತರೋದ್ರಿಂದ ಆಟೋಮೆಟಿಕಲಿ ಬರ್ತದೆ. ಏನೇನು ಫಿಲ್ಟ್ರ್ ಇಲ್ಲ ಸರ್, ಎಲ್ಲೂ ಫಿಲ್ಟ್ರ್ ಇಲ್ಲ. ಇದರೊಳಗಡೆಗೆ ಏನು ನಾವು ಕಲ್ಚರ್ ಸರ್, ಇದು ಬಯೋಗ್ಯಾಸಿಗೆ ಅಂತ ಹೇಳಿ ನಾವು ಕೊಟ್ಟಿರ್ತೀವಿ. ಸಾಧಾರಣ ಬಯೋಗ್ಯಾಸ್ ಯೂನಿಟ್ ನೀವು 1 kg ಸಗಣಿಗೆ 2 ಲೀಟ್ರಷ್ಟು ನೀವು ನೀರು ಹಾಕ್ತೀರಿ. ಅದು ನಿಮಗೆ 90 ರಿಂದ 92% ನಿಮಗೆ ಮೀಥೇನ್ ಪರ್ಸೆಂಟೇಜ್ ಕೊಡ್ತದೆ. ಇದು ನಿಮ್ಗೆ ಏನಾಗ್ತದೆ, 1 kg ಸಗಣಿಗೆ 20 ಲೀಟ್ರ್ ನೀರು ಹಾಕಿರ್ತೀವಿ. ಯಾಕಂದರೆ ಇದು ಬಯೋಗ್ಯಾಸ್ ಪ್ಲಾಂಟ್ ಅಲ್ಲ, ಇದು ಜೀವಾಮೃತ ಯೂನಿಟ್. ಸೊ ಜೀವಾಮೃತ ಇಂಪಾರ್ಟೆಂಟ್ ಇರೋದ್ರಿಂದ ಸೊ ನೀರಿನ ಪ್ರಮಾಣ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಇದರಲ್ಲಿ ಬರುವಂಥ ಒಂದು ಮೀಥೇನ್ ಗ್ಯಾಸ್ ಏನಿರ್ತದೆ ಬರೀ 27% ಇರ್ತದೆ. ಇದರಲ್ಲಿ 90 ರಿಂದ 92% ಬರ್ತದೆ. ಸೊ ಹಂಗಾಗಿ ಮನೆ ಬಳಕೆಗೆ ಯೂಸ್ ಮಾಡ್ತೀರಿ. ಇದು ಮನೆ ಬಳಕೆಗೆ ಯೂಸ್ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಇದನ್ನು ಒಂದು ನೀರಿನಲ್ಲಿ ಅದನ್ನು ಡಿಸಾಲ್ವ್ ಮಾಡಿ ನೀವು 15 ದಿನ ಅಥವಾ ಮನೆ ಉಪಯೋಗಕ್ಕೆ ಬರ್ತದೆ ಸರ್. ಇದು ಗೋಬರ್ ಗ್ಯಾಸ್ ಪ್ಲಾಂಟೇ ಸರ್. ಇದು ಗೋಬರ್ ಗ್ಯಾಸ್ ಪ್ಲಾಂಟೇ. ಇದು ಬಿಸಿಲಲ್ಲಿ ಇಡಬೇಕು, ಇದು ನೆರಳಿಗೆ ಬೇಕು ಅಂತ ಹೇಳ್ತೀವಿ. ಇದಕ್ಕೆ 70-80% ನೆರಳು ಕೊಡ್ಬೇಕು ಸರ್ ಇದಕ್ಕೆ. ಹೌದು, ಯಾಕಂದರೆ ಇದ್ರೊಳಗಡೆ ಜೀವಾಣುಗಳು ಇರ್ತಾವೆ. ಸೊ ಹಾಗಾಗಿ ಹೀಟ್ ಜಾಸ್ತಿ ಆಯ್ತಂದ್ರೆ ಅವುಗಳು ಸಾಯುವಂಥ ಚಾನ್ಸಸ್ ಇರ್ತಾವಂತ. ಎಲ್ಲದಕ್ಕೂ ಬರುತ್ತೆ ಸರ್. ಒಂದು ಅರಣ್ಯ ಬೆಳೆಯಿಂದ ಹಿಡಿದು, ತೋಟಗಾರಿಕಾ ಬೆಳೆಯಿಂದ ಹಿಡಿದು, ಫ್ಲಾರಿಕಲ್ಚರಿಂದ ಹಿಡಿದು,
ನೀವು ಏನೇನು ಬೆಳಿಬೇಕು ಅಂತಂದ್ರೆ ಎಲ್ಲದನ್ನ ಬೆಳಿಬೋದು ಸರ್. ಇದು ನಿಮಗೆ ಎಲ್ಲ ಇದು 31,500 ರೂಪಾಯಿ MRP ಇದೆ. ಇದು ಡಿಸ್ಕೌಂಟ್ ಎಲ್ಲ ಹೋಗಿ ನಿಮಗೆ 22,500 ರೂಪಾಯಿ ಬೀಳ್ತದೆ. ಇದು 2 ಮೀಟರ್ ಕ್ಯೂಬ್ ಪ್ಲಾಂಟ್ ಸರ್. ಇದು 8 ವರ್ಷದ ಗ್ಯಾರಂಟಿ ಇರ್ತದೆ. ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಇರ್ತದೆ. ಅಕಸ್ಮಾತಾಗಿ ವಾತಾವರಣದಿಂದ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂತಂದರೆ, ಈಗ ಯಾರು ಬೇಕಂತ ಹೇಳಿ ಪಂಚರ್ ಮಾಡಿದ್ರೆ ಅಂತಂದ್ರೆ ಅದಕ್ಕೇನು ವಾರಂಟಿ ಬರೋದಿಲ್ಲ. ಇಲ್ಲ ಅಂತಂದರೆ 8 ವರ್ಷದ ಗ್ಯಾರಂಟಿ ಇರ್ತದೆ. 12ರಿಂದ 15 ವರ್ಷ ಬಾಳಿಕೆ ಬರ್ತದೆ ಸರ್. ಇದು ಭೂಮಿ ಒಳಗಡೆ ಇರ್ತದೆ. ಆಲ್ಮೋಸ್ಟ್ 85 to 90% ಭೂಮಿ ಒಳಗಡೆ ಇರ್ತದೆ. ಇದು ಭೂಮಿ ಮೇಲ್ಗಡೆಗೆ ಒಂದು ಪ್ಲಾಟ್ಫಾರ್ಮ್ ಮಾಡಿ ಇರಬೇಕು ಸರ್. ನೀವು ಏನು ಔಟ್ಪುಟ್ ಬರ್ತದೆ ಅದನ್ನು ನೀವು ಡೈರೆಕ್ಟಾಗಿ ಇದು ಕೊಡ್ಬೋದು, ನಿಮ್ಮ ಹೊಲಗಳಿಗೆ ಕೊಡ್ಬೋದು. ಬೇಕಾದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ. ಇಲ್ಲಿ ನಮ್ಮ ಮುತ್ತಿಗೆ ಒಳಗೆ ಪಳಂದು ರೈತ ಸಂಘ ಅಂತಿದೆ, ನೀವು ಅಲ್ಲಿಗೆ ಹೋದ್ರೂ ಸಾಕು, ಇದು ನಿಮಗೆ ಸಿಗ್ತದೆ. ನಿಮಗೆ ತಗೊಳ್ಳಿ ಸರ್. ಸಿದ್ದು ಪೂಜಾರಿ ಅಂತ ಮೇನ್ CEO ಅದರ, ಅಲ್ಲಿ ಹೋಗಿ ತೊಗೋಬೋದು. ಇದ್ರ ಬಗ್ಗೆ ಏನಾದ್ರು ಇವ್ರ ನಂಬರ್ ಹಾಕಿರ್ತೀನಿ. ಹೌದು ಸರ್, ಮುತ್ತಿಗೆದಲ್ಲೇ ನಮ್ದು ಏನು ಪಲಂದು FPO ಅದಲ್ಲ ಸರ್, ಅವ್ರ ಹತ್ರ 50 ರೂಪಾಯಿ ಹತ್ರ 11 ಕೊಡಿ. ಒಂದು ಪೀಸ್ ಹೆಚ್ಚು ಕೊಡಿ ಎಕ್ಸ್ಟ್ರಾ ಮಾಡಿದೆ. 50 ರೂಪಾಯಿ ಸಾಬ್ರಿಗೆ ಹೇಳಿ. ಸಾಬ್ರು ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಸಿದ್ದಪ್ಪ ಅಂತ. ನಾನು ಬಾಗಲಕೋಟೆ ಜಿಲ್ಲೆಯ ಮಾರ್ಕೆಟಿಂಗ್ ಪ್ರತಿನಿಧಿ. ನಾನು ಈ ನಿಮ್ಮ ಕಂಪನಿ ಹೆಸರು ಹೇಳ್ರಿ. ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜೀವಿತ ಎಂಟರ್ಪ್ರೈಸ್ ವತಿಯಿಂದ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಅಂತ ಈ ಒಂದು ಸಿರಿಧಾನ್ಯಗಳಿಂದ ಮಾಡಿದಂಥ ಪದಾರ್ಥಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಕಂಪ್ನಿ ಪ್ರಾರಂಭವಾಗಿದ್ದು 2017ರಲ್ಲಿ. ಫಸ್ಟ್ ಪ್ರಾಡಕ್ಟು ಜೀನಿ ಅಂತ. ಸರ್ ನಿಮ್ಮ ಫ್ಯಾಕ್ಟ್ರಿ ಇಲ್ಲಿ ತುಮಕೂರು ಜಿಲ್ಲಾ ಶಿರಾ ತಾಲೂಕು ಯರಗುಂಟೆ ಅಂತ ಒಂದು ಸಣ್ಣ ಹಳ್ಳಿಯಲ್ಲಿ ಪ್ರಾರಂಭ ಮಾಡುವಂಥ ಒಂದು ಕಂಪನಿ. ಸರಿ ಸರ್, ಭಾಳ ಫೇಮಸ್ ಆಗಿದೆ ಈಗ. ಎಲ್ಲ CEO ಮಾತಾಡಿದ್ದಾರೆ, ಕೆಲವೊಂದು ಯೂಟ್ಯೂಬ್ ಕಲಾ ಮಾಧ್ಯಮ ಕೆಲವರು ಮಾಡ್ಯಾರ. ಹೌದು ಸರ್, ಮಾಡಿದ್ದಾರೆ. ಈಗ ನೀವು ಇಲ್ಲಿ ಬಂದಿರಿ ಅಂತಂದ ಕೂಡಲೇ ನಾನು ಮಾಡ್ತೀನಿ. ಹಾಂ ಹೇಳ್ರಿ. ನಮ್ಮದು ಕಂಪ್ನಿ ಚೆನ್ನಾಗಿದೆಪ್ಪ. ಮನೆ ಅಡಲ್ಟು ಇದು 9 ಸಿರಿಧಾನ್ಯಗಳು 15 ಧಾನ್ಯಗಳನ್ನು ಒಳಗೊಂಡು ತಯಾರಾದಂಥ ಒಂದು ಪ್ರಾಡಕ್ಟ್ ಇದು. ಸರಿ ಸರ್. ಇದನ್ನು ಸಾಮಿ, ಅರ್ಕ, ಊದಲು, ಬರಗು, ನವಣಿ, ಜೋಳ, ರಾಗಿ, ಸಜ್ಜಿ, ಗೋಂಜೋಳ, ಹೆಸರು, ತೊಗರಿ, ಕಡ್ಲಿ, ಹುಳ್ಳಿ, ಮೆಂತೆ, ಮೆಣಸು, ಅಗಸಿ, ಬಾದಾಮಿ, ಗೋಡಂಬಿ, ಏಲಕ್ಕಿ ಇವನ್ನೆಲ್ಲ ಧಾನ್ಯಗಳನ್ನು ಹಾಕಿ ಮಾಡಿದಂಥ ಪ್ರಾಡಕ್ಟು. ಇದನ್ನು ಬೆಳಿಗ್ಗೆ 1 ಗ್ಲಾಸ್ ನೀರಿಗೆ 1.5 ಚಮಚ ಪೌಡರ್ ಹಾಕಿ ಗಂಜಿ ಮಾಡಿ ಕುಡಿಯೋದ್ರಿಂದ ಮನುಷ್ಯರಲ್ಲಿ ಬೇಕಾಗ್ತಕ್ಕಂಥ ಎಲ್ಲ ಪ್ರೋಟೀನ್ಸು ಸಿಗ್ತೈತಿ. ಇದರಿಂದ ಸುಸ್ತು, ಅಶಕ್ತನ, BP, ಶುಗರು, ಮೊಣಕಾಲು ನೋವು, ಮಂಡ್ಯ ನೋವು ಮತ್ತು ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ನಮ್ಮಲ್ಲೇ ವಾಸಿ ಆಗಲಾರಂಥ ಎಲ್ಲ ಕಾಯಿಲೆಗಳು ಇಲ್ಲಿ ವಾಸಿ ಆಗ್ತಾವೆ. ಯಾಕಪ್ಪ ಅಂದ್ರೆ ಈ ಸಿರಿಧಾನ್ಯಗಳು ಒಂದು ಧಾನ್ಯ ಎಲ್ಲಕ್ಕೂ ಬೇರೆ ಬೇರೆ ಉಪಯೋಗ ಅದ. ಈಗ ಬರುಗು ಏನಪ್ಪ ಅಂದ್ರೆ ನಮ್ಮ ಚರ್ಮಕ್ಕೆ ಅನುಕೂಲ ಆಗುತ್ತೆ. ಅರ್ಕ ಏನಪ್ಪ ಅಂದ್ರೆ ನಮ್ಮ ರಕ್ತ ಶುದ್ಧೀಕರಣ ಮಾಡ್ತೈತಿ. ಹಂಗತಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಧಾನ್ಯ ಪ್ರಾಡಕ್ಟ್ ನಮ್ದು ಹೆಸರುವಾಸಿ ಆಯಿತು. ಸರಿ ಸರ್. ಯಾಕಪ್ಪ ಅಂದ್ರೆ ಈ ಹಿಂದಿನ ಕಾಲದಾಗೆಲ್ಲ ಸಿರಿಧಾನ್ಯ ಊಟ ಮಾಡ್ತಿದ್ರು. ಇವಾಗ ಯಾರು ಸಿರಿಧಾನ್ಯನ ಊಟ ಮಾಡಲ್ಲ. ಈಗ ನಮ್ಮ ಕಂಪ್ನಿಯವ್ರು ಮಾಡೋಂಥ ಒಂದು ಜೀನಿ ಗಂಜಿಯನ್ನು ಕುಡಿತಾ ಇದ್ದಾರೆ. ಅದು ಗಂಜಿ ಮಾಡಿ ಕುಡಿಬೇಕು. ಇದನ್ನ ಗಂಜಿ ಮಾಡಿ ಕುಡಿದಾಗ ಮಾತ್ರ ಅವ್ರು ಆರಾಮಾಗ್ತಾರೆ. ಯಾಕಪ್ಪ ಅಂದ್ರೆ ಗಂಜಿ ಮುಖಾಂತರ ಸಿರಿಧಾನ್ಯವನ್ನು ನಾವು ಸೇವನೆ ಮಾಡ್ಬೇಕಂತ. ಅದು ಗಟ್ಟಿ ಪದಾರ್ಥ. ಗಟ್ಟಿ ಪದಾರ್ಥ ಈಗಿನ ಜನರಿಗೆ ಅರಗಿಸಿಕೊಳ್ಳುವಂಥ ಶಕ್ತಿ ಇಲ್ಲ. ಅದಕ್ಕೆ ಗಂಜಿ ರೂಪದಲ್ಲಿ ಕೊಟ್ಟಿದ್ದೇವೆ. ಆ ಜನರಿಗೆ ಲಕ್ಷಾಂತರ ಮಂದಿಗೆ ಲಾಭ ತಗೊಂಡಿದ್ದಾರೆ. ವೆರಿ ಗುಡ್. ಭಾಳ ಮಂದಿ BP, ಶುಗರು, ಮೊಣಕಾಲು ನೋವು, ಮಂಡ್ಯ ನೋವು ಸಾಕಷ್ಟು ಗೊತ್ತು ಇಲ್ದ ಗ್ಯಾಸ್ಟ್ರಿಕ್ ಮತ್ತು ಏನಪ್ಪ ಅಂದ್ರೆ ಇದು ಥೈರಾಯ್ಡು ಮತ್ತು ವೀಕ್ನೆಸ್ ಕಡಿಮೆ ಆಯ್ತಾ. ಜೊತೆಗೆ ಏನಪ್ಪ ಅಂದ್ರೆ ವೇಟ್ ಲಾಸ್ನಾಗಿದೆ. ಯಾರು ನಿರಂತರವಾಗಿ ಯೂಸ್ ಮಾಡ್ಕೊಂಡು ಬಂದಲ್ಲ ಅವ್ರಿಗೆಲ್ಲ ವೇಟ್ ಲಾಸ್ ಆಗಿದೆ. ಮತ್ತು ಯಾರು ನಿರಂತರವಾಗಿ ಯೂಸ್ ಮಾಡ್ಕೊಂಡು ಬಂದಲ್ಲ ಅವ್ರಿಗೆಲ್ಲ ಶುಗರ್ ಕಂಟ್ರೋಲ್ ಆಗಿದೆ. ಯಾಕಪ್ಪ ಅಂದ್ರೆ 400-500 ಇದ್ದಂಥವ್ರು ಈಗ 120-150ಕ್ಕೆ ಬಂದು ನಿಂತಿದ್ದಾರೆ. ಸರಿ ಸರ್. ಈಗ ಯಾಕಪ್ಪ ಅಂದ್ರೆ ಎಷ್ಟೊಂದು ಪ್ರಸಿದ್ಧವಾದ ಸಿರಿಧಾನ್ಯ ಮಾಡಿದಂಥ ಪದಾರ್ಥ. ಇದು ಜೂನಿಯರ್ ಸರ್, ನಮ್ಮ ಕಂಪ್ನಿ 2ನೇ ಪ್ರಾಡಕ್ಟ್ ಇದು. ಇದು ಏನಪ್ಪ ನಮ್ಮ ಮಕ್ಕಳಿಗಾಗಿ 2 ವರ್ಷದಿಂದ ಹಿಡ್ಕೊಂಡು 12 ವರ್ಷದ ಮಗುವಿಗೆ ಮಾಡಿದ ಪ್ರಾಡಕ್ಟು. ಇದನ್ನು ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳು ಇರ್ತಕ್ಕಂಥ ಸುಸ್ತಾಗೋದಿಲ್ಲ. ಅವ್ರು ಬೆಳಗಿನಿಂದ ಸಾಯಂಕಾಲ ತನಕ ಸ್ಕೂಲಿಗೆ ಹೋಗಿ ಬಂದು ಮನೆಗೆ ಬಂದು ಹೋಮ್ವರ್ಕ್ ಮಾಡ್ಬೇಕಾಗತ್ತ. ಅವ್ರು ಏನು ಸುಸ್ತಾಗೋದಿಲ್ಲ. ಇದನ್ನು ಕೊಡೋದಪ್ಪ ಅಂದ್ರೆ ಮತ್ತು ಮಕ್ಕಳು ಆ್ಯಕ್ಟಿವ್ ಆಗಿರ್ತಾರೆ. ಅವ್ರ ಬೆಳವಣಿಗೆ ಜಾಸ್ತಿ ಆಗುತ್ತೆ, ಬುದ್ಧಿಮತ್ತ ಜಾಸ್ತಿ ಆಗುತ್ತೆ. ಯಾಕಪ್ಪ ಅಂದ್ರೆ ತಿನ್ನಂಥ ಪಚನ ಶಕ್ತಿ ಅವ್ರಿಗೆ ನಿಧಾನ ಆಗೋದ್ರಿಂದ ಮಕ್ಕಳು ಆಕ್ಟಿವ್ ಆಗಿರ್ತಾರೆ. ಜೊತೆಗೆ ಏನಪ್ಪ ಲೆವೆಲಾಗಿ ಇರ್ತೈತಿ. ಮತ್ತು ಮಾಂಸ ಖಂಡಗಳು ಬೆಳೀತಾವೆ. ಅವರಿಗೆ ಮಕ್ಕಳ ಬೆಳವಣಿಗೆಯಲ್ಲಿ ಭಾಳ ಸಹಕಾರಿ ಆಗುತ್ತೆ. ನಮ್ಮ ಕಂಪ್ನಿ ಹೊಸ ಪ್ರಾಡಕ್ಟ್ ಏನಪ್ಪ ಅಂದ್ರೆ ಒಂದು ರಾಗಿ ಬಿಸ್ಕೆಟ್ ಕುಕ್ಕೀಸು. ಇದು ಏನಪ್ಪ ರಾಗಿಯಿಂದ ಮಾಡಿದ್ದು. ಮತ್ತು ಮೇನಪ್ಪ ಅಂದ್ರೆ ನಂದಿನಿ ತುಪ್ಪ ಉಪಯೋಗ ಮಾಡಿದ್ದು. ಅದ್ರ ಜೊತೆಗಾಗಿ ನಮ್ಮ ಜೀನಿ ಕಂಪನಿಯ ಪರಿಸರಿ
ಇದು ಸಣ್ಣ ಮಕ್ಕಳಿಗೆ ಯಾಕಪ್ಪ ಅಂದ್ರೆ ಹುಟ್ಟಿದ ಮಗುವಿಗೆ 6 ತಿಂಗಳಾದಂಥ ಮಕ್ಕಳಿಗೆ ನಾವು ಏನಪ್ಪ ಅಂದ್ರೆ ನಾವು ಸರಿ ಕೊಡಬೇಕಾಯ್ತು. ನಮ್ಮ ಕಂಪ್ನಿಯವರು ಮಕ್ಕಳಿಗೆ ಸ್ಪೆಷಲಾಗಿ ಒಂದು ನಂದಿನಿ ತುಪ್ಪ ಮತ್ತು ಬೆಣ್ಣೆ ಉಪಯೋಗ ಮಾಡಿ ಸರಿ ಹಿಟ್ಟನ್ನು ಉಪಯೋಗ ಮಾಡಿದ್ದಾರೆ. ಇದು ಯಾಕಪ್ಪ